2010 ಇಂಡಿಯಾಲಿ ನೀವೇನಾದರೂ ಇಂಜಿನಿಯರ್ ಆಗಿ ಗ್ರ್ಯಾಜುಯೇಟ್ ಆಗಿದ್ದರೆ ನಿಮಗೆ ಅರೌಂಡ್ 3.5 ಲ್ಯಾಕ್ಸ್ ಪರ್ ಆ್ಯನಮ್ ಅಂದರೆ ಒಂದು ವರ್ಷಕ್ಕೆ 3.5 ಲಕ್ಷ ನಿಮಗೆ ಪ್ಯಾಕೇಜ್ ಆಗಿರ್ತಾ ಇತ್ತು. ಆದರೆ ಇದು 2026 1 ಪೌಂಡ್ ಬ್ರೆಡ್ ನಿಮಗೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಇನ್ನು ರೆಂಟ್ಗಳ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ, 3 ಪಟ್ಟು ಜಾಸ್ತಿ ಆಗಿದೆ. ಪ್ರಾಪರ್ಟಿ ಪ್ರೈಸಸ್ ಕೇಳಬೇಕಾ, 5 ಪಟ್ಟು ಜಾಸ್ತಿ ಆಗಿದೆ. ಆದರೆ ಫ್ರೆಶ್ ಇಂಜಿನಿಯರ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಾಯಿತು, ಸ್ಟಿಲ್ ರಫ್ಲಿ 3.5 to 4 ಲ್ಯಾಕ್ಸ್ ಪರ್ ಆ್ಯನಮ್ ಅಷ್ಟೇ. ಇನ್ಫ್ಲೇಷನ್ ಮಾತ್ರ ಜಾಸ್ತಿ ಆಗಿದ್ರೂ ಸ್ಯಾಲ್ರಿ ಮಾತ್ರ ಇನ್ನೂ ಪಾಸ್ಟಲ್ಲೇ ಇದ್ದಾವೆ. ಇದೇ ಮಿಡಲ್ ಕ್ಲಾಸ್ ಟ್ರ್ಯಾಪ್. ನೀವು ಕಷ್ಟಪಟ್ಟು ಓದ್ತೀರಾ, ಡಿಗ್ರಿ ಸರ್ಟಿಫಿಕೇಟ್ ತಗೋತೀರಾ, ಕೆಲಸ ಸಿಗುತ್ತೆ. ಬಟ್ ಆದರೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಅಂತ ಇರುತ್ತೆ, ಏನಿದು ಯಾಕೋ ಲೈಫ್ ಮ್ಯಾಥು ಸೆಟ್ ಆಗ್ತಿಲ್ವಲ್ಲ ಅಂತ. ಗೌರ್ಮೆಂಟ್ ರೇಷನ್ ಕಾರ್ಡ್ಗೆ ನೀವು ತುಂಬ ಸಾಹುಕಾರರು, ಅದೇ ನೀವು ಮನೆ ಕಟ್ಟಬೇಕು ಅಂದರೆ ನೀವು ತುಂಬ ಬಡವರು. ಫೈನಲಿ ಒಂದು 20 ವರ್ಷ ಲೋನ್ ಇಲ್ಲದೆ ನೀವು ಒಂದು ಮನೆ ತಗೊಳಕ್ಕೆ ಆಗಲ್ಲ ಗುರು. ಇವತ್ತು ನಾವು ಇದನ್ನ ಡಿಕೋಡ್ ಮಾಡ್ತಿದ್ದೀವಿ. ಇಂಡಿಯನ್ ಮಿಡಲ್ ಕ್ಲಾಸ್ ಜನರು ಈಗಲೂ ತುಂಬ ಕಷ್ಟಪಡ್ತಿದ್ದಾರೆ. ಆದರೂ ಇನ್ನೂ ನಾವು ಯಾಕೆ ಅದೇ ಸೇಮ್ ಪ್ಲೇಸಲ್ಲಿ ಇದ್ದೀವಿ? ಏನು ಸಿಸ್ಟಮ್ ಪ್ರಾಬ್ಲಮಾ, ಇಲ್ಲ ಏನಿದು ರಿಯಲ್ ರೀಸನ್? ಮಿಡಲ್ ಕ್ಲಾಸ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ದ 3 pillars ಆಫ್ ಟ್ರ್ಯಾಪ್. ಗೌರ್ಮೆಂಟ್ ನಿಮ್ಗೆ ಹೇಳುತ್ತೆ ಇನ್ಫ್ಲೇಷನ್ ಇಸ್ ಅರೌಂಡ್ 5 to 6% ಅಂತ. ಇದು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಡೆಫಿನೆಟ್ಲಿ ಇನ್ಕಂಪ್ಲೀಟ್ ಟ್ರೂತ್. ಅದು ಜಸ್ಟ್ CPI ನಂಬರ್ಸ್, ಪೊಟೆಟೋಸ್, ರೈಸು, ಬೇಸಿಕ್ ಫುಡ್ ಪ್ರೈಸಸ್ನ ಕ್ಯಾಲ್ಕುಲೇಟ್ ಮಾಡೋದು. ಆದರೆ ಒಂದು ಮಿಡಲ್ ಕ್ಲಾಸ್ ಆಗಿ ನಿಮ್ಮ ರಿಯಲ್ ಎಕ್ಸ್ಪೆನ್ಸಸ್ ಬೇರೆ. ನಮ್ಮ ಬೇಸಿಕ್ ಎಕ್ಸ್ಪೆನ್ಸಸ್ಸು ಪೊಟೆಟೋಸ್ ಆಗಿರಲ್ಲ. ಎಜುಕೇಷನ್ನು, ಹೆಲ್ತ್ ಕೇರು ಮತ್ತು ಹೌಸಿಂಗ್, ಸ್ಕೂಲ್ ಫೀಸ್, ಹಾಸ್ಪಿಟಲ್ ಬಿಲ್ಸ್, ಹೌಸ್ ರೆಂಟು, ಹೋಮ್ ಪ್ರೈಸಸ್ಸು, ಇವೆಲ್ಲ CPI ಅಲ್ಲಿ ಪ್ರಾಪರ್ಲಿ ರಿಫ್ಲೆಕ್ಟ್ ಆಗಲ್ಲ. ಸೊ ಅಫಿಷಿಯಲ್ ಇನ್ಫ್ಲೇಷನ್ ಒಂದು ಕಥೆನ ತೋರಿಸಿದ್ರೆ ನಮ್ಮ ಮಿಡಲ್ ಕ್ಲಾಸ್ ಕಥೆನೇ ಬೇರೆ ಆಗಿರುತ್ತೆ. ಇಂಡಿಯಾದ ಪ್ರೈವೇಟ್ ಸ್ಕೂಲ್ ಫೀಸು ಪ್ರತಿ ವರ್ಷ 10 to 12% ಇನ್ಕ್ರೀಸ್ ಇರುತ್ತೆ. ಅದು ನಾರ್ಮಲ್ ಇನ್ಫ್ಲೇಷನ್ಗಿಂತ ಡಬಲ್ ಆಗಿರುತ್ತೆ. ಅದೇ ಹೆಲ್ತ್ ಕೇರ್ಗೆ ಬಂದಾಗ ಮೆಡಿಕಲ್ ಇನ್ಫ್ಲೇಷನ್ ಆಲ್ಮೋಸ್ಟ್ 14% ಇನ್ಕ್ರೀಸ್ ಆಗಿರೋದು ರೆಕಾರ್ಡಲ್ಲಿದೆ. ಅದೇ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದ್ರೆ Tier 1 ಸಿಟೀಸಲ್ಲಿ ರೆಂಟ್ ಜಸ್ಟ್ ಎಕ್ಸ್ಪೆನ್ಸಸ್ ಅಲ್ಲ, ಕಳ್ತನ ಅವರು. ನಿಮ್ಮ ಸ್ಯಾಲ್ರಿ ಅಪ್ರೈಸಲಲ್ಲಿ ಒಂದು 5% ಇನ್ಕ್ರೀಸ್ ಆಗ್ಬೋದಾ ಪ್ರತಿ ವರ್ಷ, ಆದರೆ ರಿಯಲ್ ಕಾಸ್ಟ್ ಆಫ್ ಲಿವಿಂಗು ಅರೌಂಡ್ 12% ಗ್ರೋ ಆಗ್ತಿದೆ. ರಿಸಲ್ಟ್ ಏನು ಅಂದರೆ ನೀವು ಮಾಡ್ತಿರೋ ಜಾಬಲ್ಲಿ ಪ್ರತಿ ವರ್ಷ ಎಫೆಕ್ಟಿವ್ಲಿ ಪೇ ಕಟ್ನ ತಗೋತಿದ್ದಾರೆ. ನಿಮ್ಮ ಹಾರ್ಡ್ ವರ್ಕ್ ಕೂಡ ಹೆಚ್ಚಾಗ್ತಿದೆ, ಆದರೆ ಸೇವಿಂಗ್ಸ್ ವ್ಯಾಲ್ಯೂ ಮಾತ್ರ ಕಡಿಮೆ ಆಗ್ತಿದೆ. ನೀವು ಓಡ್ತಿದ್ದೀರಾ, ಆದರೆ ಥ್ರೆಡ್ಮಿಲ್ ಮೇಲೆ. ಇಲ್ಲೇ ಮಿಡಲ್ ಕ್ಲಾಸ್ಗೆ ತುಂಬ ಹರ್ಟ್ ಆಗೋದು. ಇದು ಹೆಸರೇನಂದರೆ ದ ಸ್ಯಾಂಡ್ವಿಚ್ ಅಂತ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರ್ತೋಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನೀವು ಡೀಸೆಂಟ್ ಸ್ಯಾಲ್ರಿ ಅರ್ನ್ ಮಾಡ್ತಿದ್ರೆ ಸ್ಟ್ರೈಟ್ ಆಗಿ 30% ಟ್ಯಾಕ್ಸ್ ಬ್ರಾಕೆಟ್ ಒಳಗಡೆ ಬೀಳ್ತೀರಾ. ಇಲ್ಲಿದೆ ನಿಜ ಮಜಾ, ಕೇಳಿಸ್ಕೊಳ್ಳಿ. ಫಸ್ಟು ಇನ್ಕಮ್ ಮೇಲೆ ಟ್ಯಾಕ್ಸ್ ಪೇ ಮಾಡ್ತೀರಾ, ಮತ್ತೆ ಅದೇ ಸ್ಯಾಲ್ರಿನ ಸ್ಪೆಂಡ್ ಮಾಡೋಕ್ಕೋಸ್ಕರ 18% GSTನ ಪೇ ಮಾಡ್ತೀರಾ. ಅಷ್ಟೇ ಅಲ್ಲ, ಕೆಲಸಕ್ಕೆ ಹೋಗೋಕ್ಕೆ ಬೇಕಾದ ಪೆಟ್ರೋಲ್ ಚಾರ್ಜಸ್ ಕೂಡ ಟ್ಯಾಕ್ಸ್ ಪೇ ಮಾಡ್ತೀರಾ. ಅರ್ನ್ ಮಾಡೋ ಹಣಕ್ಕೂ ಟ್ಯಾಕ್ಸು, ಅದನ್ನು ಖರ್ಚು ಮಾಡೋಕ್ಕೂ ಟ್ಯಾಕ್ಸು, ಆಫೀಸ್ಗೆ ಹೋಗೋ ದಾರಿಯಲ್ಲಿ ಕೂಡ ಟ್ಯಾಕ್ಸು. ಇದಕ್ಕೆ ನಾನು ದ ಸ್ಯಾಂಡ್ವಿಚ್ ಅಂತ ಮೊದಲೇ ಹೇಳಿದ್ದು. ಮಿಡಲ್ ಕ್ಲಾಸ್ ಲೈಫು ಲಿಟ್ರಲಿ ಟ್ಯಾಕ್ಸಸ್ ನಡುವೆ ಸ್ಯಾಂಡ್ವಿಚ್ ಆಗೋಗಿದೆ. ಸೊ ನಾವಿಷ್ಟು ಟ್ಯಾಕ್ಸ್ ಪೇ ಮಾಡ್ತೀವಲ್ಲ, ಇದರಲ್ಲಿ ನಮಗೆ ರಿಟರ್ನ್ ಏನು ಸಿಗುತ್ತೆ? ಬಡವ್ರಿಗೆ ಫ್ರೀ ರೇಷನ್ ಕಾರ್ಡು, ಸಬ್ಸಿಡೀಸ್ ಎಲ್ಲ ಸಿಗುತ್ತೆ. ಅಲ್ಟ್ರಾ ರಿಚ್ಗೆ ಕಾರ್ಪೊರೇಟ್ ರೈಟ್ ಆಫ್ಸು, ಟ್ಯಾಕ್ಸ್ ಹಾಲಿಡೇಸು ಎಲ್ಲ ಸಿಗುತ್ತೆ. ಆದರೆ ಮಿಡಲ್ ಕ್ಲಾಸ್ಗೆ ಗೌರ್ಮೆಂಟ್ ಸ್ಕೂಲು ಗುಡ್ ಎನಫ್ ಅನ್ಸಲ್ಲ. ಸೊ ಅದಕ್ಕೆ ನೀವು ಪ್ರೈವೇಟ್ ಸ್ಕೂಲ್ಗೆ ಹಾಕಿ ಅಲ್ಲಿ ಓದಿಸ್ತೀರಾ. ಗೌರ್ಮೆಂಟ್ ಹಾಸ್ಪಿಟಲ್ಸು ಓವರ್ ಕ್ರೌಡೆಡ್ ಆಗಿರುತ್ತೆ ಅಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಬಿಲ್ ಪೇ ಮಾಡ್ತೀರಾ. ಬೇಸಿಕಲಿ ನೀವು ಯೂಸ್ ಮಾಡದೇ ಇರೋ ಒಂದು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ಗೆ ಪೇ ಮಾಡ್ತಿದ್ದೀರಾ. ಸಿಸ್ಟಮ್ ಬೆನಿಫಿಟ್ಸ್ ಎಲ್ಲ ಕಡೆ ಡಿವೈಡ್ ಆಗಿದ್ರೆ ಮಿಡಲ್ ಕ್ಲಾಸ್ ಮಾತ್ರ ಲೆಫ್ಟ್ ಓವರ್ ಬಿಲ್ಸ್ನ ತಗೋತಾ ಇದೆ. ನೀವು ಪೇ ಮಾಡೋದು ಫೆಸಿಲಿಟೀಸ್ಗೆ, ಬಟ್ ಆದರೆ ಡಿಪೆಂಡ್ ಆಗ್ತಾ ಇರೋದು ಪ್ರೈವೇಟ್ ಮಾರ್ಕೆಟ್ ಮೇಲೆ. ಇದೇ ಮಿಡಲ್ ಕ್ಲಾಸ್ನ ನಿಜವಾದ ನೋವು. ಆದರೆ ನಾವು ಕೂಡ ಸ್ವಲ್ಪ ಬ್ಲೇಮ್ನ ತಗೋಬೇಕಾಗುತ್ತೆ. ನಾವು ಲೈಫ್ ಸ್ಟೈಲ್ ಇನ್ಫ್ಲೇಷನ್ಗೆ ಬಿದ್ದುಬಿಟ್ಟಿದ್ದೀವಿ. 90sಲ್ಲಿ ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅಂದರೆ ಅದು 40 ವರ್ಷದ ಮೇಲೆ ಇರೋ ಒಂದು ಮೈಲ್ ಸ್ಟೋನ್ ಆಗಿತ್ತು. ಆದರೆ ಈಗ ಒಂದು 24 ವರ್ಷದ ಹುಡುಗ ಕೂಡ 5 ವರ್ಷ ಅಲ್ಲಿ ಕಾರ್ ಲೋನ್ ತಗೊಂಡು
ತಾರು ಇಲ್ಲ ಕ್ರೆಟಾ ಕಾರ್ನ ಒಂದು EMI ಆಪ್ಷನ್ ಇದೆ ಅನ್ನೋ ಒಂದೇ ರೀಸನ್ಗೋಸ್ಕರ ಅವನು ಪರ್ಚೇಸ್ ಮಾಡ್ತಾನೆ. ಸಾಲ ಈಗ ನಮ್ಮ ಸ್ಟೇಟಸ್ ಸಿಂಬಲ್ ಆಗಿ ಬದಲಾಗಿದೆ. ಇಂಡಿಯಲ್ಲಿ ಒಂದು ಮನೆಯ ಸಾಲ ಈಗ ಸ್ಕೈ ರಾಕೆಟ್ ಆಗಿದೆ. ನಾವೆಲ್ಲ ಗೋಲ್ಡನ್ ಹ್ಯಾಂಡ್ ಕಪ್ಸಲ್ಲಿ ನಮ್ಮ ಕೈಗಳನ್ನ ಲಾಕ್ ಮಾಡ್ಕೊಂಡಿದ್ದೀವಿ. ಇದರಿಂದ ಏನಾಗುತ್ತಂದರೆ ಒಂದು ಜಾಬು ಎಷ್ಟೇ ಟಾಕ್ಸಿಕ್ ಆಗಿದ್ರೂ ನೀವು ಅದನ್ನು ಬಿಡೋಕ್ಕೆ ಆಗಲ್ಲ. ಯಾಕಂದರೆ ಅದರಿಂದ ನೀವು ರಿಸ್ಕ್ ತಗೊಳಕ್ಕೆ ಕೂಡ ಆಗಲ್ಲ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಕೂಡ ನಿಮಗೆ ಕರೇಜ್ ಬರಲ್ಲ. ಯಾಕಂದರೆ ಒಂದು EMI ಮಿಸ್ ಆದರೂ ಕೂಡ ಮನೆ ಅನ್ನೋ ಕಾರ್ಡ್ಸ್ ಕೊಲ್ಯಾಪ್ಸ್ ಆಗುತ್ತೆ ಅಂತ ಭಯ ನಿಮಗಿರುತ್ತೆ. ಸೆಕ್ಯೂರಿಟಿನ ಹುಡುಕೊಂಡು ಹೋಗಿ ನಮ್ಮ ಫ್ರೀಡಮ್ನ ಕಳ್ಕೊತಿದ್ದೀವಿ. ಈಗ ನೀವು ನನ್ನ ಕೇಳ್ಬೋದು, ಸೊ ಏನು ಗುರು ಮಿಡಲ್ ಕ್ಲಾಸ್ ಲೈಫು ಹೋಪ್ಲೆಸ್ ಆಗೋಗಿದೆಯಾ ಅಂತ. ನಾನು ಹೇಳೋದು ಇಲ್ಲ. ಆದರೆ ನಾವು ಈ ಓಲ್ಡ್ ರೂಲ್ಸ್ ಆಟನ ಸ್ಟಾಪ್ ಮಾಡಬೇಕು. ಡಿಗ್ರಿ, ಜಾಬು, ಟೆನ್ಷನ್ನು ಈ ಮಾಡೆಲ್ ಆಲ್ಮೋಸ್ಟ್ ಡೆಡ್ ಆಗಿದೆ. ಇವಾಗ ಏನೇ ಇದ್ದರೂ ಡಿಗ್ರಿಗಿಂತ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ನೋಡಿ. ಇಂಡಸ್ಟ್ರಿ ಡೇಟಾ ಹೇಳುತ್ತೆ ಓನ್ಲಿ 51% ಗ್ರ್ಯಾಜುಯೇಟ್ಸ್ ಎಂಪ್ಲಾಯಬಲ್ ಅಂತ. ಸೊ ಡಿಗ್ರೀಸಿಗೆ ಮಾತ್ರ ಪೇ ಮಾಡೋದು ಬದಲು ಸ್ವಲ್ಪ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. EMI ಟ್ರ್ಯಾಪ್ನ ಅವಾಯ್ಡ್ ಮಾಡಿ. ಒಂದು ಕಾರ್ ತಗೊಳ್ಳೋಕ್ಕೆ ಫೇಮಸ್ 24-10 ರೂಲ್ನ ಫಾಲೋ ಮಾಡಿ. ಪಕ್ಕದ ಮನೆ ಅಂಕಲ್ ಹೇಳಿದ್ರು ಮನೆ ತಗೊಳ್ಳೋದು ಒಳ್ಳೆ ಡಿಸಿಷನ್ ಅಂತ ಧುಮುಕ್ಬೇಡಿ. ಈಗಿನ ಮಾರ್ಕೆಟಲ್ಲಿ ರೆಂಟಿಂಗ್ ಈಸ್ ಮೋರ್ ಫೈನಾನ್ಷಿಯಲಿ ಸ್ಮಾರ್ಟರ್ ಡಿಸಿಷನ್. ಅಸೆಟ್ಸ್ನ ಮಾಡೋಕ್ಕೆ ನೋಡಿ, ಲಯಬಿಲಿಟಿನಲ್ಲ. ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡಿಟ್ಟರೂ ಕೂಡ ಇನ್ಫ್ಲೇಷನ್ ಅದನ್ನು ತಿನ್ನುತ್ತೆ. ಫಿಕ್ಸ್ಡ್ ಡೆಪಾಸಿಟ್ ನಮಗೆ 7% ಇಂಟ್ರೆಸ್ಟ್ನ ಕೊಡುತ್ತೆ. ಬಟ್ ಆದರೆ ನಮಗೆ ಬೇಕಾಗಿರೋದು 10%ನ ಬೀಟ್ ಮಾಡೋ ಇನ್ವೆಸ್ಟ್ಮೆಂಟ್. ಸ್ಟಾಕ್ ಮಾರ್ಕೆಟ್ಸ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಸ್ಕಿಲ್ ಅಪ್ಗ್ರೇಡ್ ಆಗಲಿ, ಗ್ರೋತ್ ಮಾತ್ರ ಆ್ಯಕ್ಟಿವ್ ಆಗಿರಬೇಕು. ಸ್ಟಾಪ್ ಸ್ಟೇಯಿಂಗ್ ಇನ್ ಸೇಮ್ ಪ್ಲೇಸ್, ಮೂವ್ ಟುವರ್ಡ್ಸ್ ರಿಯಲ್ ಅಸೆಟ್. ಮಿಡಲ್ ಕ್ಲಾಸ್ ರೂಲ್ಸ್ನ ನಾವು ಚೇಂಜ್ ಮಾಡಿದ್ರೆ ಗೇಮ್ ಕೂಡ ಚೇಂಜ್ ಆಗುತ್ತೆ. ಟ್ರ್ಯಾಪ್ನ ನಾವೆಲ್ಲರೂ ರೆಕಗ್ನೈಸ್ ಮಾಡ್ತೀವಿ, ಆದರೆ ಡೋರ್ ಲಾಕ್ ಆಗಿಲ್ಲ. ನೀವು ಜಸ್ಟ್ ಒಂದು ಡಿಸಿಷನ್ ಮಾಡಬೇಕು. ನಿಮ್ಮ ನೇಬರ್ಸ್ ಥರ ನೀವು ಲೈಫ್ನ ಲೀಡ್ ಮಾಡೋಕ್ಕೆ ಬಯಸಬೇಡಿ. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.